Hi guys, welcome back to my YouTube channel. ಸೊ ಎಲ್ಲರೂ ವಿಡಿಯೋ ಸ್ಟಾರ್ಟಿಂಗ್ ಮುಂಚೆನೆ ಇಂಟ್ರೋ ತಗೋತಾರೆ, ಆದರೆ ನಾನು ವಿಡಿಯೋ ಎಲ್ಲ ಮುಗಿಸಿದ್ಮೇಲೆ ಎಡಿಟಿಂಗ್ ಟೈಮಲ್ಲಿ ಇಂಟ್ರೋ ತಗೋತಾ ಇದ್ದೀನಿ. ಸೊ ಆ ಟೈಮಲ್ಲಿ ನಾನು ತಗೊಳಕ್ ಆಗಿಲ್ಲ. ಸೊ ಹಾಗಾಗಿ ಏನಪ್ಪ ವಿಷಯ ಅಂದ್ರೆ, ಸೊ ಈಗ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲಾರ ಊರಲ್ಲೂ ಜಾತ್ರೆ ನಡೀತಾ ಇದೆ. ಸೊ ಹಾಗೆ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ. ಸೊ ನಮ್ಮೂರ್ ಯಾವ್ದು ಅಂದ್ರೆ ಮಣ್ಣೆ. ಸೊ ಮಣ್ಣೆಯಿಂದ ಯಾರ್ಯಾರು ನನ್ನ ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ವೀಕ್ ಇರುತ್ತೆ ಜಾತ್ರೆ. ಸೊ ಬಟ್ ನಾವು 1 ವೀಕ್ ಫುಲ್ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ. ಕಾರಣಾಂತರಗಳಿಂದ ನಾವು 1 ವೀಕ್ ಫುಲ್ ಜಾತ್ರೆ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ಫ್ರೈಡೆ ಅಂಡ್ ಸ್ಯಾಟರ್ಡೆ ಅಟೆಂಡ್ ಮಾಡ್ತಾ ಇದೀವಿ. ಸೊ ಫ್ರೈಡೆ ಆರತಿ ಮತ್ತೆ ಕೊಂಡೋತ್ಸವ ಇರುತ್ತೆ. ಸೊ ನಮ್ಮ ಮನೆಯಿಂದನೂ ಆರತಿ ಮಾಡ್ಕೊಂಡು ಬೆಳಗ್ಗೆನೆ ನಾವು ಕಾರಲ್ಲಿ ಹೋಗ್ತಾ ಇದೀವಿ ಊರಿಗೆ. ಸೊ ಆರತಿ ಊರೆಲ್ಲ ಎಲ್ಲ ಬಂದು ಟೆಂಪಲ್ ರೌಂಡ್ ಬಂದು ಕೊಂಡೋತ್ಸವ ಇರುತ್ತೆ, ದೇವ್ರು ಆರತಿ ಎಲ್ಲ ಕೊಂಡಾದ್ಮೇಲೆ ಬರುತ್ತೆ. ಸೊ ಆ ಮೂಮೆಂಟ್ ಹೇಗಿರುತ್ತೆ ಅಂತ ನಿಮ್ಗೆಲ್ಲ ತೋರಿಸ್ತೀನಿ ನೋಡಿ. ಅಂಡ್ ಇನ್ನೊಂದು ಸ್ಪೆಷಲ್ ಮೂಮೆಂಟ್ ಏನಂದ್ರೆ, ಈ ಸತಿ ನಮ್ಮ ಅತ್ತಿಗೆ ಆರತಿನ ಎತ್ಕೋತಾ ಇದ್ದಾರೆ. ಸೊ ಅವರು ನೋಡೋಣ ಹೇಗೆ ಇರುತ್ತೆ. ನನ್ನ ತಂಗಿ ನಾನು ಆರತಿ ಎತ್ಕೋತೀನಿ ಅಂತ ಎತ್ಕೋತಿದ್ದಾಳೆ. ಸೊ ಗೈಸ್, ಇದೇ ನಮ್ಮ ಆರತಿ. ಸೊ ಈ ಒಂಬಳೆ ಎಲ್ಲ ನಮ್ಮ ಅತ್ತಿಗೆ ಊರಿಂದ ತಗೊಂಡ್ಬಂದಿರೋದು. ನಮ್ಮ ಅಮ್ಮನ ವ್ಲಾಗಲ್ಲಿ ಬರಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ನಾವು ಬರೋ ಅಷ್ಟೊತ್ತಿಗೆ ಆರತಿ ಎಲ್ಲ ಟೆಂಪಲ್ ಹತ್ರ ಬಂದ್ಬಿಟ್ಟಿತ್ತು. ಸೊ ನಾವು ಬೇಗ ಬೇಗ ಆರತಿ ತಗೊಂಡು ಬಂದ್ವಿ. ಇವತ್ತಲ್ಲ ನಾಳೆ.
ಮತ್ತಿಗೆ ಕೆಂಡ ತುಳಿತಾರೆ ಅಂತ ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದರೆ ಅವರಿಗೆ ಫಸ್ಟ್ ಆಫ್ ಆಲ್ ಜಾತ್ರೆ ಅವ್ರು ನೋಡ್ತಿದ್ದೆ ಫಸ್ಟ್ ಟೈಮ್, ಅದರಲ್ಲಿ ಕೆಂಡನೂ ಫಸ್ಟ್ ಟೈಮ್ ತುಳಿತಾರೆ. ನಾವೇ ಇಷ್ಟು ವರ್ಷ ಆದರೂ ತುಳಿದಿಲ್ಲ, ಬಟ್ ಅವ್ರಿಗೆ ಗ್ರೇಟ್ ಅಂತಲೇ ಹೇಳ್ಬೋದು. ದೇವಸ್ಥಾನದ ಮುಂದೆನೇ ಕೊಂಡ ಹಾಕಿರೋದು. ಸೊ ಕೊಂಡ ಹಾಕ್ಕೊಂಡು ಬರ್ತಿದ್ದಂಗೆ ಡೈರೆಕ್ಟ್ ದೇವಸ್ಥಾನದ ಒಳಗೆ ಹೋಗಬೇಕು. ಅಲ್ಲಿ ಎಲ್ಲ ಆರತಿ ಬಂದಮೇಲೆ ಅಲ್ಲಿ ನಮ್ಮ ಎಲ್ಲ ಆರತಿನೂ ಒಂದೊಂದೇ ತೊಗೊಂಡು ದೇವರಿಗೆ ಆರತಿ ಮಾಡಿ ನಮಗೆ ರಿಟರ್ನ್ ಕೊಡ್ತಾರೆ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ಆರತಿ ತೊಗೊಂಡು ಈಗ ದೇವರಿಗೆ ಆರತಿ ಮಾಡಿ, ಆರತಿಯಲ್ಲಿರೋ ಒಂದು ಸ್ವಲ್ಪ ಒಂಬಳನ ಕಿತ್ತು ದೇವರಿಗೆ ಕೊಟ್ಟು ವಾಪಸ್ ಆರತಿ ನಮಗೆ ಕೊಡ್ತಾರೆ. ಸೊ ದೇವ ದರ್ಶನ ಆದಮೇಲೆ ಪೂಜೆ ಆಗುತ್ತೆ. ಪೂಜೆ ಎಲ್ಲ ಆದಮೇಲೆ ಆಚೆಗಡೆ ಪ್ರಸಾದ ಕೊಡ್ತಾಯಿದ್ರು. ಸೊ ಆರತಿ ತೊಗೊಂಬಂದವ್ರಿಗೆ ಎಲ್ಲರಿಗೂ ಅಲ್ಲೇ ಊಟನೂ ಕೊಟ್ಟರು. ಸೊ ಅಲ್ಲೇ ಎಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಅಶ್ವತ್ಥ ಕಟ್ಟೆ ಪೂಜೆ ಮಾಡೋದಕ್ಕಂತ ಹೋದ್ವಿ. ಆ್ಯಕ್ಚುಲಾಗಿ ಫಸ್ಟ್ ನಾವು ಈ ಪೂಜೆ ಮಾಡಬೇಕಂತ ಬಂದಿದ್ದು, ಬಟ್ ಆದರೆ ಟೈಮ್ ಆಗೋದ್ರಿಂದ ಫಸ್ಟ್ ಆರತಿ ಆಯಿತು, ಆಮೇಲೆ ಅಶ್ವತ್ಥ ಕಟ್ಟೆ ಪೂಜೆ ಮಾಡೋಣ ಅಂತ ಈಗ ಪೂಜೆ ಮಾಡ್ತಾಯಿದ್ದೀವಿ. ಅದೇ ಹತ್ಕೊಂತ ಇದೆ, ಜಾಸ್ತಿ ಆಯ್ತು ಅಮ್ಮ. ಅದು ಗಾಳಿಗೆ ಅದೇ ಹತ್ಕೊಂತ ಇತ್ತು ಕಣಮ್ಮ. ನೀವು ಅಷ್ಟೊಂದು ತಗೊಂಡಿದ್ದೀರಾ? ಉಫ್ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಕೆಂಡ ಜಾಸ್ತಿ ಏನಿದೆ ಅರ್ಥ ನೋಡು, ಕೊಡಿ ಅರ್ಥ ಕೊಡಿ. ಚಿಕ್ಕ ಚಿಕ್ಕದ್ ಕೊಡಮ್ಮ ಅಲ್ಲಿ. ಇಲ್ಲ ಬಿಡು ಬಿಡು, ನಾನು ಅಲ್ಲಿ ಕೆಳಗೆ ಬಿಟ್ಟು ಹಂಗೆ ಚುಚ್ಚಿಬಿಡ್ತೀನಿ ಬಿಡು. ಹೊಗೆ ಅಂತಲ್ಲ ಹೊಗೆಲ್ಲ. ಸೊ ಈ ಸರ್ತಿ ನಮ್ಮೂರಲ್ಲಿ ಏನು ಸ್ಪೆಷಲ್ ಅಂದರೆ ಹೊಸ ತೇರಿದೆ ಆ್ಯಂಡ್ ಈ ಥರ ಹೊಸ ಗೋಪುರ ಕಟ್ಸಿದ್ದಾರೆ. ತುಂಬ ಸಕ್ಕದಾಗಿ ಕಾಣಿಸುತ್ತೆ. ಈಗ ಇದನ್ನು ಕಟ್ಟಿದ ಮೇಲೆ ಅಂತೂ ನಮಗಂತೂ ಒಳ್ಳೆ ಚಾಮುಂಡಿ ಬೆಟ್ಟದಲ್ಲಿ ಹೇಗೆ ನಾವು ನೋಡ್ತೀವಲ್ಲ ಅಷ್ಟು ದೊಡ್ಡ ಗೋಪುರ ಥರನೇ ನಮಗೆ ಇಲ್ಲಿ ಫೀಲ್ ಆಗುತ್ತೆ. ಫುಲ್ ಒಂಥರ ಸಖತ್ತು ನೆಕ್ಸ್ಟ್ ಲೆವೆಲ್ಗೆ ಕಾಣಿಸುತ್ತೆ ದೇವಸ್ಥಾನ ಇವಾಗ. ಸೊ ಕೊಂಡೋತ್ಸವದ ಪ್ರಯುಕ್ತ ದೇವ್ರನ್ನ ಈ ಥರ ತುಂಬಾ ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ನೀವೆಲ್ಲ ಕೊಂಡೋತ್ಸವ ನೋಡಿದ್ರಲ್ಲ, ಅದು ಇದೇ ಕೊಂಡ. ಸೊ ಕೊಂಡ ಎಲ್ಲ ಆದಮೇಲೆ ಬಂದು ಈ ವಿಡಿಯೋ ತೊಗೊಂಡಿರೋದು ನಿಮಗೆಲ್ಲ ತೋರ್ಸೋದಕ್ಕಂತ. ಸೊ ಇಲ್ಲಿ ಕೊಂಡೋತ್ಸವ ಇದೆ, ಅದರ ಎದುರುಗಡೆ ಟೆಂಪಲ್ ಇದೆ. ಆ್ಯಂಡ್ ಹೊಸ ತೇರು ತೋರಿಸ್ತೀನಿ ನೋಡಿ. ಇಲ್ಲಿದೆಯಲ್ಲ, ಇದು ತೇರ್ದು ಬೇಸ್ ಅಂದರೆ ಕೆಳಗಡೆ ಪಾರ್ಟು, ಅದರದ್ದು ವೀಲ್ಸ್ ಮಾಡ್ತಿದ್ದಾರೆ ನೋಡಿ. ಇದು ಫ್ರೈಡೇ, ನಾಳೆ ಸ್ಯಾಟರ್ಡೇ ತೇರಿರೋದು. ಆ್ಯಂಡ್ ಇಲ್ಲಿ ಇದ್ರದ್ದು ಪಿಲ್ಲರ್ಸ್ ಇದೆ. ನೆಕ್ಸ್ಟ್ ಅದ್ರದ್ದು ಟಾಪಿಂಗ್ ತೋರಿಸ್ತೀನಿ ನಿಮಗೆ, ತೇರ್ದು ಟಾಪ್ ಏನಿರುತ್ತೆ. ಸೊ ನಾಳೆ ತೇರಿದೆ, ತೇರಷ್ಟೊತ್ತಿಗೆ ಇದನ್ನು ರೆಡಿ ಮಾಡಬೇಕಂತ ಮಾಡ್ತಿದ್ದಾರೆ. ಸೊ ಎಲ್ಲ ಜಾಯ್ನಿಂಗ್ ಪಾರ್ಟ್ಸ್ ಅಷ್ಟೇ ಬಾಕಿ ಇರೋದು. ಇದು ತೇರಿಂದು ಟಾಪ್ ಇದೆ, ಇದ್ರ ಟಾಪ್ ಮೇಲೆ ಕಳಸ ಬರುತ್ತೆ. ಸೊ ನಾವು ಇಷ್ಟು ವರ್ಷ ಈ ತೇರಲ್ಲೇ ದೇವ್ರನ್ನ ಕೂರಿಸಿ ತೇರು ಎಳಿತಾ ಇದ್ದಿದ್ದು. ಸೊ ಈ ವರ್ಷ ಈ ತೇರಿಗೆ ವಿದಾಯ ಹೇಳಿ ಹೊಸ ತೇರಲ್ಲಿ ಏನು ರಥೋತ್ಸವ ಮಾಡೋಣ ಅಂತ ಎಲ್ಲರೂ ಇಡೀ ಊರೆಲ್ಲ ಡಿಸೈಡ್ ಮಾಡಿ ಹೊಸ ತೇರು ಮಾಡಿಸಿ ಒಂದು ವರ್ಷದಲ್ಲಿ ಮಾಡ್ತಿದ್ದಾರೆ. ಸೊ ಇದು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.